ಬರ್ತಾನೆ ಐತೆ. ಸಿಟಿ ಒಳಗೆ ಆಸಿ ನುಗ್ಗು ಹೋಯ್ತಾ ಇರೋದೇನೆ. ಒಟ್ನಲ್ಲಿ ಇಲ್ಲಿಂದ ಒಂದೇ ರೋಡೇ. ದೇವರೇ ಕಾಪಾಡಪ್ಪ. ಕುಶಾಲನಗರ ದೇವಸ್ಥಾನ. ಯಾರೋ ದೇವ್ರ ದರ್ಶನ ಮಾಡ್ತಾವ್ರೆ. ಅಡ್ರೆಸ್ ಗೊತ್ತಿಲ್ಲ ಅನ್ಸುತ್ತೆ. ಅಡ್ರೆಸ್ ಹುಡುಕ್ತಾವನು. ಇಲ್ಲಿ ಲೆಫ್ಟ್ ಹೊಡೆದು ಇದೆಲ್ಲ ಮಡಿಕೇರಿ ಟೌನ್ ಹೋಗೋದು ಗೊತ್ತೀರಾ. ಅರ್ಧ ಘಾಟ್ ಇಳಿಸ್ರೆ ಟೀ ಅಂಗಡಿ ಇರ್ತದೆ, ಅಲ್ಲಿ ನಿಲ್ಸ್ಕೊಳ್ಳೋಣ. ನೋಡಿ ಇಲ್ಲಿ ಹೆಂಗೈತೆ, ಒಳ್ಳೆ ಹಾವು ಹೋದಂಗೆ. ಬಾರಪ್ಪ 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 ಬಾರಪ್ಪ. ಸ್ನೇಹಿತರೆ, ಟೈಮ್ ಬಂದು 1 ಗಂಟೆ. ಮೈಸೂರು ಸಿಟಿ ಒಳಗೆ ಹೋಗ್ತಾ ಇದ್ದೀನಿ. ಇಷ್ಟೊತ್ತಿನಲ್ಲಿ ಖಾಲಿ ಮಾಡಿ ಕೊಟ್ಟಿದ್ದೆ ನೋಡಿ ಸ್ವಾಮಿ. ಈಗ ಮಂಗ್ಳೂರಿಗೆ ಹೋಗೋದು ಯಾವಾಗ ಹೇಳಿ? ರಾತ್ರೆಲ್ಲ ಗಾಡಿ ಓಡಿಸಿದ್ರು ಮಂಗ್ಳೂರು ಹೋಗೋಷ್ಟೊತ್ತಿಗೆ ಬೆಳಗ್ಗೆ 9 ಗಂಟೆ ಆಗುತ್ತೆ. ಹಾಂ, ಏನು ಮಾಡೋಕ್ಕಾಗಲ್ಲ. ಈಗ ಇಲ್ಲಿಂದ ಹುಣಸೂರು, ಕುಶಾಲನಗರ, ಕುಶಾಲನಗರದಿಂದ ಮಾಮೂಲಿ ಮಡಿಕೇರಿಯಾಗಿ ಮಂಗಳೂರು ಹೋಗೋದು. ಹೋಗೋಣ ಬರ್ರಿ, ಎಷ್ಟಾಗುತ್ತೋ ಅಷ್ಟು. ಭಾಳ ಲೇಟ್ ಮಾಡ್ಬಿಟ್ಟಪ್ಪ. ಇಷ್ಟೊಂದು ಲೇಟ್ ಖಾಲಿ ಮಾಡಿಕೊಡೋದು, ತೂಕ ಮಾಡೋದು ಅಷ್ಟೊತ್ತಿಗೆ ಎಲ್ಲೆಲ್ಲ ಒಳಗಡೆ ನುಗ್ಬಿಟ್ಟಿದ್ದೀನಿ. ಮಳೆ ಬೇರೆ ಬರ್ತಾನೆ ಐತೆ. ಸಿಟಿ ಒಳಗೆ ಆಸಿ ನುಗ್ಗು ಹೋಯ್ತಾ ಇರೋದೇನೆ. ಒಟ್ನಲ್ಲಿ ಇಲ್ಲಿಂದ ಒಂದೇ ರೋಡೇ ಅನಿಸುತ್ತೆ. ಹೋಗೋಣ. ಎಲ್ಲ ಇಲ್ಲಿದೆ ಒಂದೇ ರೋಡೇನೆ. ಮಡಿಕೇರಿ 116, ಕುಶಾಲನಗರ ಅಲ್ಲೆಲ್ಲೆಲ್ಲೆಲ್ಲೇ ಮಡಿಕೇರಿನೇ 116 ಇದೆಯಾ. ವಿನಾಯಕ ಕನ್ವೆನ್ಷನ್ ಹಾಲ್. ಮಳೆನೇ ಬಿಡ್ತಾ ಇಲ್ಲ ಇವತ್ತು. ಸಿಕ್ಕಾಬಟ್ಟೆ ಮಳೆ ಬಂದು ನಮ್ಮ RCB ಮ್ಯಾಚು ರದ್ದಾಯಿತು. ಇಲ್ಲಿ ನಮಗೆ ಲೇಟ್ ಆಯಿತು. ಎಲ್ಲನೂ ಆಯಿತು. ನೋಡ್ರಿ ಹೋಗೋಣ. ಇಲ್ಲಿ ನೋಡಿ ಗ್ಲಾಸ್ ಎಲ್ಲ ಹೆಂಗೆ ಕಾಣ್ತವೆ. ಸದ್ಯಕ್ಕೆ ಮುಂದೆ ಎಲ್ಲರೂ ಹೋಗಿ ಫಸ್ಟು ಟೀ ಕುಡಿಬೇಕು. ಟೀ ಕುಡಿದು ಆಮೇಲೆ ಹೋಯ್ತಾ ಇರಬೇಕು. ಆದಷ್ಟು ಟ್ರೈ ಮಾಡ್ಕೊಂಡು ಎಲ್ಲೂ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಬೆಳಗ್ಗೆ 8 ಗಂಟೆಗೆಲ್ಲ ಗಾಡಿ ಕೊಡಬೇಕು ಡ್ರೈವರ್ ಕೈಲಿ. ಹೋಗೋಣ ಮುಂದೆ, ನೋಡ್ತಾ ನೋಡ್ತಾ ಹೋಗೋಣ. ಸದ್ಯಕ್ಕೆ ಈಗ ಇಲ್ಲಿಂದ ಸಿಟಿ ಪಾಸ್ ಮಾಡೋಣ. ಸ್ನೇಹಿತರೆ, ಕುಶಾಲನಗರ ನೋಡಿ. ಕುಶಾಲನಗರದಲ್ಲಿದ್ದೀನಿ. ಟೈಮು 3 ಗಂಟೆ. ಟೈಮ್ 3 ಗಂಟೆ. ಕುಶಾಲನಗರ ಬಂದಿದ್ದೀನಪ್ಪ. ನೆಕ್ಸ್ಟ್ ನಾನು ಮಡಿಕೇರಿ. ರೋಡ್ ಮಾತ್ರ ಇಲ್ಲಿ ಮಳೆ ಇಲ್ಲೆಲ್ಲ ಕಡಿಮೆ. ಮಳೆ ಬಂದು ಹೋಗೈತೆ, ಆದರೆ ಇಲ್ಲಿ ಕಡಿಮೆ. ಅಲ್ಲಿ ನಮ್ಮ ಇದರಲ್ಲಿ ಮೈಸೂರಲ್ಲಿ ಇದ್ದಷ್ಟು ಮಳೆ ಇಲ್ಲ. ಟೈಮಲ್ಲಿ ಕುಶಾಲನಗರ ಸಿಕ್ಕಾಬಟ್ಟೆ. ನಮ್ಮ ಕ್ಯಾಂಟ್ರಿದ್ದಾಗ ಪೆಪ್ಸಿ ತುಂಬ್ಕೊಂಡು ಬರ್ತಾ ಇದ್ವಿ ಅವಾಗ ಕುಶಾಲನಗರಕ್ಕೆ. ಎಲ್ಲ ಬಂದು ಹೋಗಿರೋ ನೆನಪುಗಳು. ಹೋಗೋಣ. ಇಲ್ಲೇ 3 ಗಂಟೆ ಆಯಿತು. ನೆಕ್ಸ್ಟು ಮಡಿಕೇರಿಯಿಂದ ಘಾಟು, ಸಂಪಾಜೆ, ಸುಳ್ಯ, ಪುತ್ತೂರು. ಇನ್ನೂ ಭಾಳ ದೂರ ಐತೆ. ನಾನು ಸ್ಟಾಪ್ ಹೊಡೆದ್ರೆ ಬೆಳಗ್ಗೆ 8 ಗಂಟೆ ಆಗ್ಬೋದು. ಹೋಗೋಣ. ತಲೆ ಕೆಡ್ಸ್ಕೊಬಾರ್ದು. ದಬಾಯಿಸ್ಕೊಂಡು ಹೋಯ್ತಾ ಇರೋದೇ ಕೆಲಸ. ಘಾಟಲ್ಲಿ ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಅಂದರೆ ಈ ಕಡೆ ಕುಶಾಲನಗರ ಬಿಟ್ಟಾದ್ಮೇಲೆ ಶುಂಠಿಕೊಪ್ಪ ಎಲ್ಲ ಬಂದರೆ ಬರೀ ಟರ್ನಿಂಗ್ಗಳು, ಸಿಕ್ಕಾಬಟ್ಟೆ ಟರ್ನಿಂಗ್ಗಳು. ಕೈ ನೋವು ಬಂದ್ಬಿಡ್ತದೆ. ಈ ಲೋಡ್ ಗಾಡಿ ಆದರೆ ಏನಾಗುತ್ತೆ, ನಿಧಾನಕ್ಕೆ ಹೋಯ್ತಿರ್ತೀವಿ, ನಿಧಾನಕ್ಕೆ ಟರ್ನ್ ಮಾಡ್ಕೊಂಡು ಹೋಯ್ತಾ ಇರ್ತೀವಿ, ಕಾಣಲ್ಲ. ಇದು ಖಾಲಿ ಗಾಡಿ ದಬಾಯಿಸಿದಾಗ ಟರ್ನ್ ಆ ಕಡೆ ಈ ಕಡೆ ಎಳೆದು ಕೈ ನೋವುಗಳು ಬಂದ್ಬಿಡ್ತವೆ. ಇಲ್ಲೆಲ್ಲ ಮಳೆ ಫುಲ್ಲು ಡ್ರೈ ಇದೆ ನೋಡಿ. ಜೋಯ್ ರೋಡಿಗೆ ಬರ್ಬೇಡ್ರಪ್ಪ. ಈ ರೋಡು ಒಂದು 4 ಲೈನ್ ಆಗಿಲ್ಲ. ಮೈಸೂರು ಟು ಯಾವುದಪ್ಪ ದೇವಸ್ಥಾನ. ಬೆಳಗ್ಗೆ ದೇವರೇ ಕಾಪಾಡಪ್ಪ. ಕುಶಾಲನಗರ ದೇವಸ್ಥಾನ. ಯಾರೋ ದೇವ್ರ ದರ್ಶನ ಮಾಡ್ತಾವ್ರೆ. ಮಾಡಲಿ ದೇವರೇ ಕಾಪಾಡಪ್ಪ. ಆಟೋಗಳು ಕುಶಾಲನಗರದಲ್ಲಿ. ಬಸ್ ಸ್ಟ್ಯಾಂಡ್ ಇರಬೇಕಿದು. ಕುಶಾಲನಗರ ಬಸ್ ಸ್ಟ್ಯಾಂಡ್ ಇದು. ಈ ಮೈಸೂರು, ಮಡಿಕೇರಿ, ಮಂಗಳೂರು ಈ ರೂಟ್ 4 ಲೈನ್ ಆಗಿಲ್ಲ. ಎಲ್ಲ 4 ಲೈನ್ ಮಾಡವ್ರೆ. ಮಾಡ್ತಾನೆ ಇದ್ದಾರೆ ಕೆಲವೊಂದು.
ಈ ರೂಟ್ ಒಂದು ಆಗಿಲ್ಲ, ಯಾಕೆ ಅನ್ನೋದು ಗೊತ್ತಿಲ್ಲ. ಮಾಡ್ತಾರೆ ಫ್ಯೂಚರಾಗಿ ಇದನ್ನು ಮಾಡ್ಬೋದು. ಟೀ ಅಂಗಡಿ ಇತ್ತು, ಟೀ ಕುಡಿಬೋದಿತ್ತು. ಬೇಡ ಬೇಡ ಬೇಡ, ಅಲ್ಲೇ ಹುಣಸೂರಾಗ ಟೀ ಕುಡ್ಕೊ ಬಂದಿದ್ದೀನಿ. ಅಲ್ಲಿಂದ ಪ್ರಿಯಾಪಟ್ಟಣ, ಕುಶಾಲನಗರ, ಇನ್ನೇನು ನೋಡೋಣ. ನೆಕ್ಸ್ಟ್ ಶುಂಠಿಕೊಪ್ಪ, ಇಲ್ಲಾಂದರೆ ಮಡಿಕೇರಿ ಹೋಗಿ ಮಡಿಕೇರಿ ಟೀ ಕುಡ್ಕೊಂಡು ಹೋಗೋಣ. ಇದೇನಕ್ಕೆ ಈ ರೋಡ್ 4 ಲೈನ್ ಆಗಿಲ್ಲ ಅನ್ನೋದು ಗೊತ್ತಿಲ್ಲ. ಇದು ಹೈವೇ, ನ್ಯಾಷನಲ್ ಹೈವೇನಾ ಸ್ಟೇಟ್ ಹೈವೇನಾ? ಎಲ್ಲ ಜಾಸ್ತಿ ಬರಲ್ವಲ್ಲ, ಅಪರೂಪಕ್ಕೆ ಅಮಾವಾಸ್ಯೆಗೊಮ್ಮೆ ಪೌರ್ಣಿಮೆಗೂ ಬರ್ತೀವಿ. ಅದು ಓಡಾಡಿದ್ದೀವಿ, ಓಡಾಡೋದಂತ ಏನಿಲ್ಲ. ಆದರೂ ಅವಾಗಲೂ ಅಮಾವಾಸ್ಯೆಗೊಂದು ಪೌರ್ಣಿಮೆಗೊಂದು, ಈಗಲೂ ಅದೇ. ಈಗಂತ ಅಮಾವಾಸ್ಯೆ ಪೌರ್ಣಿಮೆ ಎಲ್ಲ ಹಬ್ಬ ಬಂದಂಗೆ. ಅಮಾವಾಸ್ಯೆ ಪೌರ್ಣಿಮೆ ಅಂದರೆ ತಿಂಗಳಿಗೊಂದ್ಸಲಿ ಬಂದೇ ಬರ್ತವೆ. ಹಬ್ಬ ಹಂಗಲ್ವಲ್ಲ, 3 ತಿಂಗಳು 4 ತಿಂಗಳು 5 ತಿಂಗಳು ಹಂಗೆ. ಇರಲಿ, ಯಾರಿಗಾರ ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ. ಒಟ್ಟಿನಲ್ಲಿ ಇದು ಮಾಡೋದು ಇನ್ನೂ ಭಾಳ ಲೇಟು ಅನಿಸುತ್ತೆ. 4 ಲೈನು ಈಗಿರೋ ರೋಡಿಗೆ ಇದೆ ಸಾಕು ಅನಿಸ್ಬೋದು. ಇಲ್ಲ 4 ಲೈನ್ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿಂದ ಈ ಕಡೆ ನಾನು ಅವಾಗ ನಮ್ಮ ಕ್ಯಾಂಟ್ರ್ ಓಡಿಸ್ತಿದ್ದಾಗಲೇ ಹಗಲಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋದಿಲ್ಲಲ್ಲ. ಇನ್ನೊಂದು ಮಡಿಕೇರಿ ಎಲ್ಲ ಟೂರಿಸ್ಟ್ ಪ್ಲೇಸು. ಮಡಿಕೇರಿ ಆಗಲಿ, ಕೊಡಗು ಆಗಲಿ, ತಲಕಾಡು, ಇವೆಲ್ಲ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ಟ್ರಾಫಿಕ್ ಜಾಸ್ತಿ, ಗಾಡಿಗಳೆಲ್ಲ ಓಡಾಡ್ತಿರ್ತಾರೆ ಜಾಸ್ತಿ. ವಂದನೆಗಳು. ತಮ್ಮ ಪ್ರಯಾಣ ಸುಖಕರವಾಗಿರಲಿ. ಪಟ್ಟಣ ಪಂಚಾಯಿತಿ, ಕುಶಾಲನಗರ. ಧನ್ಯವಾದಗಳು ಕುಶಾಲನಗರ. ಕುಶಾಲನಗರ ಮುಗೀತು. ಬರ್ರಿ ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ. ಹೋಗ್ತಾ ಇರೋದು ಎಲ್ಲ ಮಡಿಕೇರಿ ಯಾಕಂದ್ರೆ ಟೀ ಕುಡ್ಕೊಂಡು ಹೋಗೋಣ. ಇದು 4 ಲೈನ್ ಬಗ್ಗೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ಸ್ ಹಾಕಿ. ನನ್ನ ಅನಿಸಿಕೆ ಅಭಿಪ್ರಾಯ ಕೇಳಬೇಕಂದ್ರೆ ಇದು 4 ಲೈನ್ ಬೇಕು, ಕಂಪಲ್ಸರಿ ಬೇಕು. ಯಾಕಂದರೆ ಗಾಡಿಗಳು ಜಾಸ್ತಿ ಓಡಾಡ್ತಾವೆ ಈ ರೋಡಲ್ಲಿ. 4 ಲೈನ್ ಇದ್ದಾಗ ನಮ್ಗೆ ಘಾಟ್ ಸೆಕ್ಷನ್ ಎಲ್ಲ ಸಿಕ್ಕಾಪಟ್ಟೆ ಟರ್ನಿಂಗ್ಗಳವೆ, ಸ್ವಲ್ಪ ಟರ್ನಿಂಗ್ಗಳು ಕಮ್ಮಿ ಆಗ್ಬೋದು ಅನ್ನೋ ಒಂದು ಉದ್ದೇಶ ಅಷ್ಟೇ. ಮಡಿಕೇರಿ ಹತ್ತತ್ರ ಇದ್ದೀನಿ ಸ್ನೇಹಿತರೆ. ರೋಡ್ ನೋಡಿ ಹೆಂಗೈತೆ ಅಂತ. ಅಲ್ಲಿಂದ ಬರೇ ಟರ್ನಿಂಗು, ತಿರುಗಿಸಿದ್ದು. ಮಳೆ ಬೇರೆ ಈಗ ಒಂದು ಸ್ವಲ್ಪ ಬರೋಕ್ಕೆ ಶುರುವಾಗಿದೆ. ಇಲ್ಲೇ ಕೈ ನೋವು ಶುರು ಆಗ್ಬಿಡ್ತು. ಸ್ಟೇರಿಂಗ್ ತಿರುಗಿಸಿ ಅದ್ರಾಗಿ ಮಳೆ ಬೇರೆ. ನೋಡಿ ಹೆಂಗಿದೆ ರೋಡ್. ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಅಲ್ಲಂತೂ ಸಿಕ್ಕಾಪಟ್ಟೆ ಇತ್ತು. ವಿಡಿಯೋ ಮಾಡೋಣ ಅಂತ ಮೊಬೈಲ್ ತಗೊಳ್ಳೋದಾಗಲಿ ಎಲ್ಲ ಹೋಗ್ಬಿಡವೆ. ಹೆಂಗಿರ್ತವೆ ನೋಡಿ ರೋಡು. ಮಡಿಕೇರಿ 2 ಕಿಲೋಮೀಟ್ರ್ ಐತಿ ಇನ್ನು. ಇವೆಲ್ಲ ಮಡಿಕೇರಿನೇ ಹಂಗಾರೆ. ಕೋರ್ಕ್ ಪ್ಯಾಲೇಸ್. ಇಲ್ಲೂ ಒಂದು 2-3 ಸಬ್ಸ್ಕ್ರೈಬರ್ ಅವರೇ ಮೆಸೇಜ್ ಹಾಕಿದ್ರು, ಅಣ್ಣ ಮಡಿಕೇರಿಗೆ ಬಾ ಅಂತೇಳಿ. ಒಬ್ಬರು ಯಾರೋ ಒಂದಿಬ್ರು. ಆಮೇಲೆ ಇಲ್ಲಿ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ರಾಜೇಶ್ ಅಂತೇಳಿ. ಅವ್ರದ್ದು ಗಾಡಿ ಇದೆ. ಸದ್ಯಕ್ಕೆ ಹಿಂಗೆ ಟರ್ನ್ ಮಾಡ್ತಾನೇ ಇರೋ ರೋಡ. ಹಿಂಗೆ ಅನ್ಕೊಂಡು ಟರ್ನ್ ಮಾಡ್ಕೊಂಡು ಗಾಡಿ ಓಡಿಸ್ತಾ ಇರೋದೇ ಕೆಲಸ. ನೋಡಿ ಮಡಿಕೇರಿ ಊರು ಹೆಂಗೆ ಕಾಣ್ತಾ ಇದೆ. ಇಲ್ಲಿ ಬಂದ ಅಣ್ಣ ಯಾರೋ ಬಂದ, ಆಪೋಸಿಟ್ ಅಣ್ಣ ಯಾರೋ ಬಂದು ಹಣ ಬಂದ. ಮಂಗಳೂರು, ಬಂಟ್ವಾಳ, ಪುತ್ತೂರು, ಸುಳ್ಯ, ಮಡಿಕೇರಿಗೆ ಸ್ವಾಗತ. ಎಲ್ಲ ಡೌನು. ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಗುತ್ತೆ ನಮಗೆ, ಮಡಿಕೇರಿ ಘಾಟು. ಊರು ಬಿಡ್ತಿದ್ದಂಗೆ ಘಾಟೆ. ಎಲ್ಲ ಡೌನ್ ಇವಲ್ಲ. ಗಾಳಿ, ಚಳಿ ಗಾಳಿ. ಎಲ್ಲೋ ಟೀ ಅಂಗಡಿನೇ ಇಲ್ಲಪ್ಪೋ. ಇಲ್ಲಿ ಮುಂದೆ ಒಂದು ಲೆಫ್ಟಿಗೆ ಹೋಗ್ಬೇಕು ನಾವು. ಸಿಗ್ನಲ್ ಬರುತ್ತಿಲ್ಲ ಎಲ್ಲ ಮುಂದೆ. ಸಿಗ್ನಲ್ ಲೆಫ್ಟ್ ಹೊಡ್ಕೊಂಬಿಟ್ರೆ ಸೀದಾ ಘಾಟ್ ಅಲ್ಲಿಂದನೇ ಘಾಟ್ ಇಳಿಸ್ತಾ ಇದೆ. ಲೆಫ್ಟ್ ಹೊಡೆದಾಗಿಂದನೇ ಘಾಟು.
ಸುಮಾರು ಸಲ ಬಂದಿದ್ದೀನಿ. ಇಲ್ಲೊಂದು ಯಾವುದೋ ಇಲ್ಲಿ ಊರೊಳಗಾಸಿ ಒಳಗಡೆ ಒಂದು ಬೆಟ್ಟದ ಮೇಲೆ ಒಂದು ಕಾಲೇಜ್ ಒಂದು ಮಾಡ್ತಾರೆ. ಆ ಕಾಲೇಜ್ಗೆ ಒಂದು ಸಲ ಮೆಟೀರಿಯಲ್ ತುಂಬ್ಕೊಬಂದಿದ್ದೆ. ಚೇರೆಲ್ಲ ತುಂಬ್ಕೊಬಂದಿದ್ದೆ. ಚೇರು ಟೇಬಲು ಎಲ್ಲ ನಮ್ಮ ಕ್ಯಾಂಟ್ರುಗಳೇ ಇದ್ದಾಗ. ಎರಡೆರಡು ಗಾಡಿಗಳು ಹಾಕೊಂಡವ್ರೆ. ಮಡಿಕೇರಿ ಸಿಪಾಯಿ. ಮಡಿಕೇರಿ ಅಂದರೆ ನಮ್ಮ ಸೈನಿಕರು ಜಾಸ್ತಿ. ಇಲ್ಲಿ ಸೈನಿಕರು ಮಡಿಕೇರಿಯಲ್ಲಿ ಆರ್ಮಿಗಳೆಲ್ಲ ಜಾಸ್ತಿ. ಇಲ್ಲಿ ಮಡಿಕೇರಿಯಲ್ಲಿ ಸುಮಾರು ಜನ ಆರ್ಮಿಗೆ ಹೋಗ್ತಾರೆ ನೋಡಿ. ಇಲ್ಲಿ ಲೆಫ್ಟ್ ನಾವು ಸೀದಾ ಹೋದ್ರೆ ಮಡಿಕೇರಿ ಟೌನು. ನಾವಿಲ್ಲಿ ಲೆಫ್ಟ್ಗೆ ಹೋದ್ರೆ ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆ ಕಡೆಯಿಂದ ಹೋಗುತ್ತೆ ನೋಡಿ. ಕಾರ್ನವನಿಗೆ ಅಡ್ರೆಸ್ ಗೊತ್ತಿಲ್ಲ ಅನಿಸುತ್ತೆ. ಅಡ್ರೆಸ್ ಹುಡುಕ್ತಾವನು. ಇಲ್ಲಿ ಲೆಫ್ಟ್ ಹೊಡೆದು ಇದೆಲ್ಲ ಮಡಿಕೇರಿ ಟೌನ್ ಹೋಗೋದು ನೋಡಿ. ಇಲ್ಲಿಂದ ನೋಡಿದ ಡೌನ್ ಹೆಂಗೆ ಇಳಿತೈತೆ. ಟರ್ನ್ ಆಗ್ತಿದ್ದಂಗೆ ಡೌನ್ ಇಳಿತೈತೆ ನೋಡಿ. ನೋಡಿ ಹೆಂಗೈತೆ. ಇಲ್ಲೆಲ್ಲ ಕಾಂಪೌಂಡ್ ಇದು ಕಸಿದಾರೆ. ಇದು ಗುಡ್ಡ ಕುಸಿದಾಗ, ಮಳೆ ಬಂದಾಗ ಗುಡ್ಡ ಕುಸಿತಿದೆ ಅಂತೇಳಿ ಕಾಂಪೌಂಡ್ ಕಟ್ಟಿರೋದು ಇವೆಲ್ಲ. ಯಾಕೆ ರೋಡ್ ಚೆನ್ನಾಗಿಲ್ಲ ಅನ್ಸುತ್ತೆ. ಎಂಟ್ರೆನ್ಸಲ್ಲೇ ರೋಡ್ ಚೆನ್ನಾಗಿಲ್ಲಲ್ಲಪ್ಪ. ಇಲ್ಲಿಂದ ಇಳ್ಕೊಂಡು ಹೋಗ್ತಾನೆ ಇರೋದೆ ಘಾಟು. ಏಕ ಅಂತ ದೊಡ್ಡ ಘಾಟ್ ಏನಲ್ಲ, ಆದರೆ ಟರ್ನಿಂಗ್ ಸಿಕ್ಕಾಬಟ್ಟೆ ಟರ್ನಿಂಗ್ ಇದು. ಅದೇ ಮೇನು, ಸಿಕ್ಕಾಬಟ್ಟೆ ಟರ್ನಿಂಗು. ಟರ್ನ್ ಆಗ್ತಾನೆ ಇರ್ತಾವ ನೋಡಿ. ಇಲ್ಲಿ ನೋಡಿ ಹೆಂಗೈತೆ ಟರ್ನಿಂಗ್. ಫುಲ್ ಒಂದು ರೌಂಡ್ ಟರ್ನಿಂಗ್ ಐತೆ ಇದು. ಒಂದು ರೌಂಡ್ ಐತೆ ಟರ್ನಿಂಗ್ ಇದು. ಅಣ್ಣ ಯಾರು ಹತ್ತಿಸ್ಕೊಂಡ್ ಬರ್ತಾ ಇದ್ದಾರೆ ಗ್ಯಾಸ್ ಗಾಡಿ K10. ಒಡೆ 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 ಅಣ್ತಮ್ಮ ಒಡೆ ಒಡೆ. ಸುಗ್ಮ ಮಡಿಕೇರಿ ಘಾಟ್ ಇಳಿಸ್ರಪ್ಪು ಇಳಿಸ್ರಿ. ಟರ್ನಿಂಗ್ ಉಳಿರೋದ್ರಿಂದ ನಾನು ಓವರ್ಟೇಕ್ ಮಾಡೋಕ್ಕೂ ಆಗ್ತಿಲ್ಲ. ಆಪೋಸಿಟ್ ಗಾಡಿ ಬಂದು ನೋಡಿ ಬರ್ತಾ ಇದೆ. ಆಪೋಸಿಟ್ ಗಾಡಿ ಓವರ್ಟೇಕ್ ಮಾಡೋಕ್ಕೆ ಹೋದರೆ ಎಲ್ಲರಿಗೂ ತೊಂದರೆ. ಅವ್ರ ಅಣ್ಣ ಹತ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ವೋಟಿಂಗ್ ಇಲ್ಲ. ಅಪಘಾತ ವಲಯ, ನಿಧಾನವಾಗಿ ಸಾಗಿ. ಅಣ್ತಮ್ಮ ಸ್ವಲ್ಪ ದಾರಿ ಬಿಡು ಅಣ್ತಮ್ಮ. ಟೈಮ್ ಆಳೆ 3:45. ಸ್ವಲ್ಪ ದಾರಿ ಕೊಟ್ರೆ ಎಳ್ಕೊಂಡು ಹೋಗ್ಬಿಡ್ಬೋದು. ಕೊಡ್ತಾ ಇಲ್ಲ ಅವನು ಟರ್ನಿಂಗ್ಗಳು. ಈ ಗಾಡಿ ಹೋಗೋದು. ನನ್ನ ನೋಡಿ ಈ ಟರ್ನಿಂಗ್ ಹೆಂಗಿದೆ. ತಿರುಗಿಸ್ತಾನೆ ಇರ್ಬೇಕು ಸ್ಟೇರಿಂಗ್. ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ. ನಮ್ಮ ಹುಲಿಕಲ್ ಘಾಟ್ ಆಗಲಿ, ನಮ್ಮ ರಾಮನಗರ ಘಾಟ್ ಆಗಲಿ, ಶಿರಾಡಿ ಘಾಟ್ ಆಗಲಿ ಇಷ್ಟೊಂದು ಟರ್ನಿಂಗ್ಗಳು ಬರಲ್ಲ. ಈ ಚಾರ್ಮಡಿ ಘಾಟು ಮತ್ತು ಇದು ಸಿಕ್ಕಾಬಟ್ಟೆ ಟರ್ನಿಂಗು.
ನೋಡಿ ಹೆಂಗೆ ಆ ಕಡೆ ರೈಟು ಲೆಫ್ಟು ಹೊಡಿತಾನೇ ಇರ್ತದೆ ನೋಡಿ. ನೋಡಿ ಫುಲ್ ರೈಟ್ ಹೊಡೆದೆ, ತಿರ್ಗಾ ಲೆಫ್ಟ್ ಹೊಡಿ. ಮತ್ತೆ ಲೆಫ್ಟು, ಮತ್ತೆ ರೈಟು, ಫುಲ್ ರೈಟ್ ಹೊಡೆದು ಮತ್ತೆ ತಿರ್ಗಾ ಲೆಫ್ಟು. ಟೀ ಅಂಗಡಿ ಇದೆ, ಇಲ್ಲೆಲ್ಲಿ ನಿಲ್ಸ್ಕೊಂಡು ಕೂತ್ಕೋತೀರ? ಅರ್ಧ ಘಾಟ್ ಇಳಿಸ್ರೆ ಟೀ ಅಂಗಡಿ ಇರ್ತದೆ, ಅಲ್ಲಿ ನಿಲ್ಸ್ಕೊಳ್ಳೋಣ. ನೋಡಿ ಇಲ್ಲಿ ಹೆಂಗೈತೆ, ಒಳ್ಳೆ ಹಾವು ಹೋದಂಗೆ, ಒಳ್ಳೆ ರೋಡ್ ಪೂರ್ತಿ ಹಾವು ಹೋದಂಗೆನೇ ಇದು. ರೈಟು ಲೆಫ್ಟು ಹೇಳ್ಕೊಂಡು ಈ ಲೋಡ್ ಗಾಡಿ ಎಲ್ಲ ಇಳಿಸಿದ್ರೆ ಏನಾಗುತ್ತೆ, ಕೈ ನೋವು ಅಷ್ಟೊಂದು ಕಾಣಲ್ಲ. ಯಾಕಂದರೆ ನಿಧಾನಕ್ಕೆ ಹೋಗ್ತಿರ್ತೈತೆ ಗಾಡಿ, ಫಸ್ಟ್ ಗೇರಲ್ಲಿ ನಿಧಾನ ಟರ್ನ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಈಗ ಲೋಡ್ ಗಾಡಿ ಆಗಿದ್ರೆ ಈಗ ನಾನು ಅಲ್ಲಿಂದ ಒಂದು 2-3 ಟರ್ನಿಂಗ್ ಬಂದಿರ್ತೀನಿ ಅಷ್ಟೇ. ಈಗ ಅಲ್ಲೇ ಹೆಚ್ಚು ಕಮ್ಮಿ ಒಂದು 10-15 ಟರ್ನಿಂಗ್ ಬಂದ್ಬಿಟ್ಟೆ, ಖಾಲಿ ಗಾಡಿ ಇರೋದ್ರಿಂದ. ಸ್ಪೀಡಾಗಿ ಬರ್ತಾ ಇರ್ತೀವಲ್ಲ, ಹಂಗಾಗಿ ಟರ್ನಿಂಗ್ಗಳು ಬೇಗ ಬರ್ತಾನೆ ಇರ್ತದೆ, ಟರ್ನ್ ಮಾಡ್ತಾನೇ ಇರ್ತೀವಿ. ನಿಧಾನ ಹೋದರೆ ಅಷ್ಟೊಂದು ಕಾಣಲ್ಲ ನೋವುಗಳು. ಈ ಗಾಡಿಯಲ್ಲಿ ಇದು 2ನೇ ಸಲ ಬರ್ತಾ ಇರೋದು ಈ ಘಾಟಲ್ಲಿ. ನಮ್ಮ ಕ್ಯಾಂಟ್ರಲ್ಲಿ ಬೇಜನ್ ಸಲ ಓಡಾಡಿದ್ದೀನಿ ಇದರಲ್ಲಿ. ಆಮೇಲೆ ಸ್ಟಾರ್ಟಿಂಗ್ ಅವಾಗ ಒಂದು 2004-5ರಲ್ಲಿ 10 ವೀಲ್ ಓಡಿಸ್ತಿದ್ದೆ, ಐಶರ್ ಕಂಪ್ನಿದು, ರಾಮನಗರದ ಗಾಡಿ. ಅವಾಗ್ಲೂ 1-2 ಸಲ ಬಂದಿದ್ದೀನಿ. ನೋಡಿ ಈ ಟರ್ನಿಂಗ್ ಹೆಂಗಿದೆ ಅಂತ. ಇದು ಬಂದು ಬಾಗ್ಮಂಗ್ಲ ಹೋಗೋ ದಾರಿ, ಇಲ್ಲಿ ಕಾಣ್ತಿದೆಯಲ್ಲ, ಬಾಗ್ಮಂಗ್ಲ ಹೋಗೋ ದಾರಿ ಇದು. ಇದು ನಮ್ಮ ದಾರಿ. ಅಯ್ಯೋ ಕೈ ಅಲೆ ನೋವು ಬಂದ್ಬಿಡ್ತು. ತಿರ್ಗಿಸಿ ಕೈ ನೋವು ಬಂದ್ಬಿಡ್ತು. ಆ ಮಡಿಕೇರಿಯಿಂದ ಆ ಕಡೆನೂ ಅಷ್ಟೇ, ಬರೀ ಟರ್ನಿಂಗು. ಆ ಕಡೆಯಿಂದ ಬರೀ ಹತ್ತದು, ಟರ್ನಿಂಗ್ ಮಾಡ್ಕೊಂಡು ಹತ್ತದೆ. ಇವಾಗ ಇಳಿತಾ ಇದ್ದೀನಿ. ಬಾರಪ್ಪ. ಯಾರ ರೋಡ್ಗೆ ನಿಲ್ಸ್ಬಿಟ್ಟು ಕೂತಾನೆ. ಈ ಗಾಡಿಗಳಿಲ್ಲ ಅಂದ್ರೆ ರೋಡ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅಪೋಸಿಟ್ ಗಾಡಿ ಬಂದ್ರೆ ಒಂಥರ ಬ್ಲರ್ ಕಾಣುತ್ತೆ. ಗ್ಲಾಸು ಮಳೆ ಬರಲ್ವಾ? ನೋಡ್ರಿ ಸಾಕು, ಇಷ್ಟೊತ್ತು ಘಾಟಲ್ಲಿ ಮೊಬೈಲ್ ವಿಡಿಯೋ ಮಾಡಿದ್ದು. ಘಾಟ್ ಇಳಿಸ್ಬಿಟ್ಟು ಸಿಗೋಣ. ಅಲ್ಲೆಲ್ಲ ಟೀ ಅಂಗಡಿ ಸಿಗುತ್ತೆ. ಮಡಿಕೇರಿಯಲ್ಲಂತೂ ಟೀ ಅಂಗಡಿ ಸಿಗಲಿಲ್ಲ. ಅರ್ಧ ಘಾಟ್ ಇಳಿಸಿದ್ಮೇಲೆ ಟೀ ಅಂಗಡಿ ಅವೆ, ಟೀ ಅಂಗಡಿ ಹೋಟ್ಲೆಲ್ಲ ಅವೆ. ಅಲ್ಲಿ ನಿಲ್ಲಿಸಿ ನೀರು ಬೇರೆ ಇಟ್ಕೋಬೇಕು, ಕ್ಯಾನ್ಗಳ ಕುಡಿಯೋಕ್ಕೆ. ಒಳ್ಳೆ ನೀರು ಸಿಗುತ್ತೆ ಇಲ್ಲಿ, ಯಾವ ಫಿಲ್ಟ್ರ್ ಇಲ್ಲ, ಏನಿಲ್ಲ. ನಿಸರ್ಗವಾದ ನೀರು, ಫ್ರೆಶ್ ನೀರು ಸಿಗುತ್ತೆ ಇಲ್ಲೆಲ್ಲ. ಕಡೆಲ್ಲ ಕೆಮಿಕಲ್ ನೀರುಗಳಲ್ಲ. ಬಾರಣ್ಣ ಬಾ. ಟರ್ನಿಂಗ್ಗಳಂತೂ ಬಿಡ್ತಾನೆ ಇಲ್ಲ ಅದು. ಅರ್ಧ ಘಾಟ್ ಇಳಿಸ್ಬಿಟ್ಟು ಬಂದು ನಿಲ್ಸಿದ್ದೀನಿ ನೋಡಿ ಸ್ನೇಹಿತರೆ. ಅರ್ಧ ಘಾಟ್ ಇಳಿಸ್ಬಂದು ನಿಲ್ಸಿದ್ದೀನಿ ಟೀ ಅಂಗಡಿಯಲ್ಲಿ ಟೀ ಕುಡಿಯೋಣ ಅಂತ. ಹಾಯ್ ಬರೋ ಅಣ್ತಮ್ಮ, ಓಯ್ ಬಾ. ಬರ. ಅಯ್ಯೋ ಕೈ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವು ಬಂದ್ಬಿಡ್ತವಪ್ಪ ಘಾಟ್ ಇಳಿಸೋಷ್ಟೊತ್ತಿಗೆ. ಏನು ಬರ ಅಂತ ಬರೀ ಟರ್ನಿಂಗು. ಬಾರ ಬರೀ ಹೋಗಿ ಟೀ ಕುಡ್ಕೊಂಡು
ನಿಧಾನಕ್ಕೆ ಬೇಗ ಎತ್ಕೊಂಡು ಹೋಗೋಣ. ಅಲ್ಲೇ ಟೈಮ್ ಎಷ್ಟಾಯ್ತಪ್ಪೂ. ಹೋಗಿ ಟೀ ಕುಡ್ಕೊಂಡು ಹೋಗ್ತಾ ಇರೋಣ. ಇದೇ ಹೋಟ್ಲಲ್ಲಿ ಟೀ ಕುಡ್ಕೊ ಬಂದಿದ್ದಾಯಿತು. ನಮ್ಮ ಸೈಡ್ ಡಿಶ್ ನೋಡಿ, ಏನು ಕಾಣ್ತಾನೆ ಇಲ್ಲ. ಚಾಕ್ಲೇಟ್, ಪೀನಟ್ ಚಾಕ್ಲೇಟ್. ಇದು ಭಾಳ ಇಷ್ಟ ನಮಗೆ, ಚೆನ್ನಾಗಿರ್ತೈತೆ. ಡ್ರೈವಿಂಗ್ ಮಾಡ್ಬೇಕಾರೆ ಇಲ್ಲಿ ತೋರಿಸ್ತೀವಿ ನೋಡಿ, ಲೈಟ್ ಬೆಳಕಿಗೆ ನೋಡಿದ್ರೆ ಪೀನಟ್ ಸಖತ್ತಾಗಿರ್ತದೆ. ಒಂದು 10 ರೂಪಾಯಿಗೆ ತಗೊಂಡು ಅಲ್ಲಿ ಹಾಕೊಂಬಿಟ್ರೆ ಎಮರ್ಜೆನ್ಸಿಗೆ ಒಂದೊಂದೇ ಹಾಕೊಂಡು ತಿನ್ಕೊಂಡು ಹೋಯ್ತಾ ಇರ್ಬೋದು. ಇವಾಗ ಸದ್ಯಕ್ಕೆ ಹೊರಡೋಣ. ಟೈಮ್ ಎಷ್ಟಾಯ್ತಪ್ಪು. ಘಾಟ್ ಇಳಿಸ್ಕೊಂಬರೋಷ್ಟೊತ್ತಿಗೆ ಅಲ್ಲೇ 4:15 ಟೈಮ್. ಇವಾಗ ಹೋಗ್ಬೋದು ಆರಾಮಾಗಿ. ಒಂದು 7 ಗಂಟೆ ಅಷ್ಟೊತ್ತಿಗೆ ಮಂಗಳೂರಿಗೆ ಹೋಗ್ಬೋದು. ಬರೀ ಫಸ್ಟು ಗಾಡಿ ಹತ್ತು ಬಿಡೋಣ. ನಿಂತ್ಕೊಂಡು ಮಾತಾಡ್ರೆ ಟೈಮ್ ಎಷ್ಟಾಗುತ್ತೆ.